ರೆಡಿನಾ ದೇವಿ ಕವರೆ? ಫುಲ್ ಪ್ಯಾಕಪ್ ಗೈಸ್, ಫುಲ್ ಪ್ಯಾಕಪ್ ಆಗಿದೆ. ಇವಾಗ ಹೊರನಾಡಿಂದ ಹೊರಡ್ತಾ ಇದೀವಿ. ನೆಕ್ಸ್ಟ್ ಇವಾಗ ಎಲ್ಲಿ ಹೋಗ್ತೀವಿ, ಎಲ್ಲಿ ಅಂತ ಹೇಳಕ್ ಹೋಗಲ್ಲ, ಯಾಕೋ ಟೈಮಿಂಗ್ಸೇ ಕ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ಹೋಗ್ತೀವಿ ಅಷ್ಟೇ. ಬನ್ನಿ ಇವಾಗಣ. ನೋಡ್ದೆ ಈಗ ಏನು ಸಕ್ಕದಾಗೈತೆ. ಅಲ್ಲಿಂದಾನೇ ಮಾಡ್ಬೇಕಿತ್ತು ನೀನು, ಮುಂದೆ ಮಾಡಿ ಅಂತ ಇರು ಗುರು. ಇವಾಗ 7:50 ಆಗಿದೆ ಟೈಮು. ಹೊರನಾಡು ಬಿಟ್ಟಿದ್ದೀವಿ. ಇವಾಗ ಕಳಸ, ಸಂಸೆ, ಕುದುರೆಮುಖ, ಶೃಂಗೇರಿ ಈ ರೂಟಲ್ಲಿ ಆಗುಂಬೆಗೆ ಹೋಗ್ಬೇಕೀಗ ಗುರು. ಇವಾಗ ಮೊದಲನೇ ಪ್ಲೇಸ್ ಬಂದು ಇಲ್ಲೇ ಕಳಸ ನಿಯರ್ ಬೈಯು. ಒಂದು 15 ಕಿಲೋಮೀಟ್ರಲ್ಲಿ ಮೈದಾಡಿ ವ್ಯೂ ಪಾಯಿಂಟ್ ಇದೆ. ಅಲ್ಲೋಗಿ ವ್ಯೂ ಪಾಯಿಂಟ್ ನೋಡಿಕೊಂಡು ನೆಕ್ಸ್ಟ್ ಸಂಸೆ. ಬನ್ರಿ ಇವಾಗ ಮೈದಾಡಿಗೆ ಹೋಗೋಣ ಗುರು. ಮೈದಾಡಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ವ್ಯೂ ಪಾಯಿಂಟ್ ಮಾತ್ರ ಮಸ್ತ್ ಆಗೈತೆ ಗುರು, ಸಕ್ಕತ್ತಾಗೈತೆ. ಕ್ಲೌಡ್ಸ್ ಎಲ್ಲ ಹೆಂಗೈತೆ ಅಂದರೆ ಅಲ್ಲಲ್ಲೇ ಫಾಗಿ 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 ಸೂಪರ್ವಾಗೈತೆ. ತೋರಿಸ್ತೀವಿ ನೋಡಿ, ಇಲ್ಲೋಡು. ವಾಹ್, ಗೈಸ್ ಮೈದಾಡಿ ವ್ಯೂ ಪಾಯಿಂಟಿಗೆ ಬಂದ್ವಿ. ನೋಡಿದ್ರೆ ಫುಲ್ ಫಾಗ್ ಎಲ್ಲ ಬಂದ್ಬಿಡ್ತು. ಹೆಂಗೋ ನಾವು ಬಂದಾಗ ಫುಲ್ ಸ್ವಲ್ಪ ಅಲ್ಲಲ್ಲಿ ಕ್ಲೌಡ್ ಫಾಗ್ ಆಗಿತ್ತು. ಇವಾಗ ನೋಡಿದ್ರೆ ಫುಲ್ ಕ್ಲಿಯರ್ ಆಗೋಯ್ತು. ಫುಲ್ ವೈಟ್ ಕಾಣಿಸ್ತಾ ಇದೆ. ಅವಾಗಲೇ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಏನಂದರೆ ದೇವಿಗೊಂದು ಫೋಟೋಸ್ ತೆಗ್ದೆ, ನಮ್ದು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆದರೆ ನನ್ನ ಫೋಟೋಸ್ ತಕ್ಕೊಳ್ಳೋ ಅಷ್ಟರಲ್ಲಿ ಬಂದ್ಬಿಡ್ತು ಫಾಗು. ನಮ್ಮದು ಎಂಟಿದು ಗಾಡಿದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ, ಅಷ್ಟರಲ್ಲಿ ಫಾಗೆಲ್ಲ ಬಂದ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಟೈಮ್ ಬೇರೆ ಆಯಿತು. ಇನ್ನು ಬೇರೆ ಜಾಗಗಳಿಗೆ ಹೋಗಬೇಕು. ಬನ್ನಿ ಹೋಗೋಣ. 10 ನಿಮಿಷ ಬ್ಯಾಗ್ ಕಟ್ಕೊಳ್ಳೋ ಅಷ್ಟರಲ್ಲಿ ನಮ್ಮದು ಮತ್ತೆ ನೋಡ್ರಿ ಫಾಗ್ ಎಲ್ಲ ಕ್ಲಿಯರ್ ಆಯಿತು. ಮತ್ತೆ ನೋಡ್ರಿ ಅಲ್ಲಲ್ಲ ಕ್ಲೌಡ್ ಹಿಂದೆಗಡೆ ಬೆಟ್ಟ ನೋಡಿ, ಸಕ್ಕತ್ತಾಗೈತೆ. ನೀವೇನಾದರೂ ಕಳ್ಸಾಕ್ ಬಂದರೆ ಈ ಮೈದಾಡಿ ವ್ಯೂ ಪಾಯಿಂಟ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಬೆಟ್ಟ ಇದು ಆ ಬೆಟ್ಟನೂ ಚೆನ್ನಾಗಿದೆ. ನೀನು ಚೆನ್ನಾಗಿದ್ಯಾ, ನಾನು ಇನ್ನೂ ಚೆನ್ನಾಗಿದ್ದೀನಿ. ನಮ್ಮ ಗಾಡಿನೂ ಚೆನ್ನಾಗಿದೆ ಗುರು. ಇವಾಗ ಇಲ್ಲಿಂದ ಸಂಸೆ 6 ಕಿಲೋಮೀಟರ್ ಇದೆ, ಕುದುರೆಮುಖ 17 ಕಿಲೋಮೀಟರ್ ಇದೆ. ಈಗ ಸಂಸೆ ಗಣಪತಿ ಟೆಂಪಲ್, ಟೀ ಎಸ್ಟೇಟ್ ನೋಡಿಕೊಂಡು ಕುದುರೆಮುಖಕ್ಕೆ ಹೋಗೋಣ ಬನ್ರಿ. ಗಾಯ್ಸ್ ಇವಾಗ ಫೈನಲಿ ಸಂಸೆ ದೇವಸ್ಥಾನಕ್ಕೆ ಬಂದು ಗಣಪತಿ ಟೆಂಪಲ್ಗೆ ಕೈ ಮುಕ್ಕೊಂಡು ಇಲ್ಲೊಂದೆರಡು ಫೋಟೋಸ್ ವಿಡಿಯೋಸ್ ತಕ್ಕೊಂಡು ಟೀ ಎಸ್ಟೇಟ್ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ಗೈಸ್ ಬೆಳಿಗ್ಗೆಯಿಂದ ಊಟ ತಿಂಡಿ ಏನು ಮಾಡೇ ಇರಲಿಲ್ಲ. ಅಲ್ಲೇ 12 ಗಂಟೆ ಆಗೋಗ್ಬಿಟ್ಟೈತೆ. 12 ಗಂಟೆನಾ, 12:15 ಆಗೋಗಿದೆ. ಇನ್ನು ಸಂಸೆಲೇ ಇದ್ದೀವಿ. ಅದಕ್ಕೆ ಇಲ್ಲಿ ನೀರು ದೋಸೆ ಸಿಕ್ತು, ನೀರು ದೋಸೆ ತೊಗೊಂಡು ತಿಂತಾ ಇದ್ದೀವಿ. ತಿನ್ಕೊಂಡು ಹೋಗೋಣ ಬರ್ರಿ. ಕುದುರೆಮುಖ ಕಡೆ ನಮ್ಮ ಪಯಣ. ಕುದುರೆಮುಖದಲ್ಲಿ ಅಲ್ಲೇನು ಜಾಸ್ತಿ ಸ್ಟಾಪ್ಸ್ ಮಾಡೋಕ್ಕೆ ಹೋಗಲ್ಲ. ರೋಡಲ್ಲಿ ಏನೇನು ಸಿಗುತ್ತೆ ನಿಯರ್ ಬೈ ಅದನ್ನೆಲ್ಲ ನೋಡ್ಕೊಂಡು ಹೋಗೋದಷ್ಟೇ. ನಾವು ಮೇಯ್ನು ಆಗುಂಬೆಲಿ ಹೋಗಿ ಆಗುಂಬೆಲಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದು. ಆದರೆ ಯಾಕೋ ಆಗುಂಬೆಗೆ ಹೋಗೋಕ್ಕೂ ನಮಗೂ ಕಾಲನೇ ಕೂಡ್ಬತ್ತಿಲ್ಲ. ಟೈಮು ಸಾಕಾಗ್ತಾ ಇಲ್ಲ. ನಾವು ಇಷ್ಟರಲ್ಲಿ ಆಗುಂಬೆಲಿ ಇರಬೇಕು ಅಂತ ಅಂದ್ಕೊಂಡಿದ್ದು.
ಹನ್ನೆರಡು ಗಂಟೆ 1 ಗಂಟೆ ಅಷ್ಟರಲ್ಲಿ ನೋಡಿದ್ರೆ ಇನ್ನು ಸಂಸೆ ಇವಾಗ ಬಿಟ್ಟಿದ್ದೀವಿ. ಇಲ್ಲಿಂದ 86-87 ಕಿಲೋಮೀಟ್ರೇನೋ ಐತೆ ಇವಾಗ ಆಗುಂಬೆ. ಆದಷ್ಟು ಬೇಗ ಇನ್ನು 2 ಅವರ್ಸಲ್ಲಿ ಹೋಗ್ಬೇಕು. ನೋಡೋಣ, ಟ್ರೈ ಮಾಡೋಣ ಆದಷ್ಟು. ಅಟ್ಲೀಸ್ಟ್ ಒಂದು 3 ಗಂಟೆಗೆ ಹೋದ್ರು ಒಂದು 2-3 ಜಾಗ ಆದರೂ ನೋಡ್ಬೋದು. ಮೇಯ್ನು ಆಗುಂಬೆಲಿ ನೋಡೋಣ ಬರ್ರಿ ಹೆಂಗಾಗುತ್ತಂಗೆ. ಗುರು, ಸಂಸೆ ಟು ಕುದುರೆಮುಖ ಹೋಗುವಾಗ ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟಲ್ಲಿ ಒಂದು ಪಾಸ್ ಕೊಡ್ತಾರೆ. ಆ ಪಾಸ್ ತೊಗೊಂಡು ಹೋಗ್ಬೇಕು ನಾವು. 1.5 ಅವರಲ್ಲಿ ಹೋಗ್ಬೇಕಂತೆ ನೆಕ್ಸ್ಟ್ ಚೆಕ್ ಪೋಸ್ಟ್ಗೆ. ಶೃಂಗೇರಿ ಹತ್ರ ಅಂತೆ ನೆಕ್ಸ್ಟ್ ಚೆಕ್ ಪೋಸ್ಟು. ಅಲ್ಲೋಗಿ ಆ ಪಾಸ್ ಕೊಡಬೇಕು. 1.5 ಅವರ್ ಒಳಗಡೆ ಹೋಗ್ಲಿಲ್ಲ ಅಂದರೆ ಫೈನ್ ಅಂತೆ. ಹೆಂಗಿದು, ಏನಕ್ಕಿದು? ಕುದುರೆಮುಖ 8 ಕಿಲೋಮೀಟ್ರು, ಶೃಂಗೇರಿ 60 ಕಿಲೋಮೀಟ್ರು. 1.5 ಅವರಲ್ಲಿ ಹೋಗ್ಬೋದು. ಬಟ್ ವ್ಯೂ ಪಾಯಿಂಟ್ಸು ಅದು ಇದು ಪ್ಲೇಸಸ್ಗಳೆಲ್ಲ ಸಿಕ್ಕಿದ್ರೆ ನಾವು ನೋಡ್ಕೊಂಡು ಹೋಗ್ಬೇಕಲ್ಲ. 1.5 ಅವರ್ ಎಲ್ಲಿ ಸಾಕಾಗುತ್ತೆ? ಅಲ್ಲಿ ನೋಡಿದ್ರೆ ಚೆಕ್ ಪೋಸ್ಟಲ್ಲಿ 1.5 ಅವರ್ ಮೇಲೆ ಫೈನ್ ಕಟ್ಟಬೇಕು ಅಂತ ಹೇಳಿದ್ರು. ಎಷ್ಟು ಕಟ್ಟಿಸ್ಕೋತಾರ ಏನೋ ಗೊತ್ತಿಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡೋಣ 1.5 ಅವರ್ ಒಳಗಡೆ ಹೋಗೋಕ್ಕೆ. ರಿವರ್ ವ್ಯೂ ಸಿಕ್ತು ನೋಡಿ, ಹೆಂಗಿದೆ ರಿವರ್ ವ್ಯೂ. ಭದ್ರಾ ರಿವರ್ ವ್ಯೂ ಪಾಯಿಂಟ್ ಅಂತ ಇದ್ದು. ಗಾಯ್ಸ್, ಹಂಗೆ ಕುದುರೆಮುಖ ರೋಡಲ್ಲಿ ಬರ್ತಾ ನೋಡಿ ಈ ಕಡಂಬಿ ಫಾಲ್ಸ್ ಸಿಗುತ್ತೆ. ರೋಡಲ್ಲೇ ಸಿಗುತ್ತೆ. ಯಾವ ಟ್ರೆಕ್ಕಿಂಗೂ ಮಾಡೋಂಗಿಲ್ಲ, ನಡ್ಕೊಂಡು ಹೋಗಂಗೂ ಇಲ್ಲ. ನೋಡಿ ಸಕ್ಕತ್ತಾಗಿದೆ ಮಾತ್ರ. ಎಲ್ಲರೂ ಫೋಟೋಸು ವೀಡಿಯೋಸು ತಕ್ಕೊತವ್ರೆ. ನಮ್ಮ ಗಾಡಿದು ತೆಗಿಯೋಣ ಅಂದರೆ ತೆಗಿತಾ ಇಲ್ಲ ಇವರು. ತನಕ ಫೋನಲ್ಲಿ ಮಾಡ್ಕೊಳ್ಳೋಣ. ಗಾಯ್ಸ್, ಇವಾಗ ಕಡಂಬಿ ಫಾಲ್ಸ್ ನೋಡಿಕೊಂಡು ಆಗುಂಬೆ ಹತ್ತ ನಮ್ಮ ಪಯಣ ಶೃಂಗೇರಿ ರೂಟು. ಟೈಮು ಆಲೇ ಇಲ್ಲೇ 3 ಗಂಟೆ ಆಗೋಯ್ತು. ಆಗಲ್ಲ, ಟೈಮ್ ಕ್ಯಾಚ್ ಮಾಡೋಕ್ಕಾಗಲ್ಲ, ಪ್ಲೇಸಸ್ನ ನೋಡೋಕ್ಕಾಗಲ್ಲ. ನೋಡೋಣ ಆಗುಂಬೆಲಿ ಹೋಗೋದು ಎಷ್ಟು ಸ್ಪಾಟ್ ನೋಡೋಕ್ಕಾಗುತ್ತೆ. ಗುರು, ಕುದುರೆಮುಖ ರೋಡ್ ಅಂತೂ ಫುಲ್ಲು ಮಳೆ. ರೋಡ್ ಬೇರೆ ಚೆನ್ನಾಗೇ ಇಲ್ಲ ಗುರು, ಒಂಚೂರು ಚೆನ್ನಾಗಿಲ್ಲ. ಫುಲ್ ಕಿತ್ತೋಗ್ಬಿಟ್ಟೈತೆ. ಇನ್ನೆಲ್ಲಿ ಬೇಗ ಹೋಗೋಣ ಹೇಳ್ರಿ ಗುರು. ಇವಾಗ ಟೈಮು ಇಲ್ಲೇ ಜಾಸ್ತಿ ಆಗೋಗಿರೋದ್ರಿಂದ ಆಗುಂಬೆಗೆ ಹೋಗ್ತಾ ಇಲ್ಲ. ನಾನು ಮೇಯ್ನ್ ಪ್ಲ್ಯಾನ್ ಇಟ್ಕೊಂಡಿದ್ದೆ ಆಗುಂಬೆಲೇ ಜಾಸ್ತಿ ಪ್ಲೇಸಸ್ನ ನೋಡಬೇಕು ಅಂದ್ಕೊಂಡಿದ್ದು ಮೇಯ್ನು. ನೋಡಿದ್ರೆ ಆಗುಂಬೆಗೆ ಹೋಗೋಕ್ಕಾಗ್ತಾಯಿಲ್ಲ. ನಾಳೆ ನಾವು ರಿಟರ್ನ್ ಹೋಗಬೇಕು. ಗಾಯ್ಸ್, ನಾವೇನೋ ಅಂದ್ಕೊಂಡ್ರೆ ಅದೇನೋ ಆಯಿತು. ನಾವಿವತ್ತು ಸಂಸೆ, ಕುದುರೆಮುಖ, ಆಗುಂಬೆ ಎಲ್ಲ ನೋಡಿಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದು ನೋಡಿದ್ರೆ ಸಂಸೆ, ಕುದುರೆಮುಖ ಎಲ್ಲ ನೋಡಿಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ಬರೋ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗ್ಬಿಡ್ತು. ಅದು ಬೇರೆ ಕುದುರೆಮುಖ ರೋಡ್ ಬೇರೆ ಚೆನ್ನಾಗಿರಲಿಲ್ಲ. ಅದು ಬೇರೆ ಕುದುರೆಮುಖ ಟು ಶೃಂಗೇರಿ ರೋಡ್ ಬೇರೆ ಚೆನ್ನಾಗಿರಲಿಲ್ಲ. ಫುಲ್ ಕಿತ್ತೋಗಿತ್ತು. ಆ ರೋಡಲ್ಲಿ ನಿಧಾನಕ್ಕೆ ಬರೋ ಅಷ್ಟರಲ್ಲಿ ಹೆವಿ ಲೇಟಾಗಿ ಹೋಗ್ಬಿಡ್ತು. ಮಳೆ ಬೇರೆ ತುಂಬ ಹೆವಿ ಬರ್ತಾ ಇತ್ತು. ಮತ್ತು ಆಮೇಲೆ ಬಂದು ಕುದುರೆಮುಖ ಚೆಕ್ ಪೋಸ್ಟ್ ಸಿಕ್ತು. ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಪಾಸ್ ಕೊಟ್ಟಿದ್ರು. ಆ ಪಾಸ್ನ ಇಲ್ಲಿ ರಿಟರ್ನ್ ಕೊಟ್ಬಿಟ್ಟು ಬರಬೇಕು. ಚೆಕ್ ಪೋಸ್ಟ್ ಅಲ್ಲಿ ಕೊಟ್ಟಿದ್ದು ಶೃಂಗೇರಿಲಿ ಕೊಡ್ಬೇಕಿತ್ತು, ವಾಪಸ್ ಕೊಡ್ಬೇಕಿತ್ತು. ಅಲ್ಲಿ ಬಂದು ಪಾಸ್ ಕೊಡೋಣ ಅಂದ್ಬಿಟ್ಟು ಗಾಡಿ ಆಫ್ ಮಾಡಿದ್ವಿ. ನೋಡಿದ್ರೆ ಗಾಡಿನೇ ಆನ್ ಆಗ್ತಾ ಇಲ್ಲ. ಅದೇನು ಬ್ಯಾಟ್ರಿ ಡೌನ್ ಆಗಿತ್ತೋ ಏನಾಗಿತ್ತೋ. ಅಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಆಗೋಯ್ತು. ಆಮೇಲೆ ಹೆಂಗೋ ತಳ್ಳಿ ಸ್ಟಾರ್ಟ್ ಮಾಡಿದ್ವಿ, ಸ್ಟಾರ್ಟ್ ಆಯಿತು. ಆಮೇಲೆ ಬಂದ್ವಿ, ಶೃಂಗೇರಿಗೆ ಬಂದ್ವಿ. ಶೃಂಗೇರಿಯಿಂದ ಆಗುಂಬೆಗೆ ಹೋಗಿ ಆಗುಂಬೆಲಿ ಸ್ಟೇ ಮಾಡಿಬಿಡೋಣ ಅಂತ ನೋಡಿದ್ರೆ ಇಲ್ಲಿ ದೇವಿಕೊಂದು ಫೋನ್ ನೋಡಿದ್ರೆ ಫೋನೇ ಕೆಟ್ಟೋಗ್ಬಿಟ್ಟೈತೆ. ಡಿಸ್ಪ್ಲೇನೇ ಆನ್ ಆಗ್ತಾ ಇಲ್ಲ, ಡಿಸ್ಪ್ಲೇನೇ ಹೋಗ್ಬಿಟ್ಟಿತ್ತು.
ಅದು ಜರ್ಕಿನಲ್ಲಿ ಎಲ್ಲಿ ರೈನ್ ಕೋಟಲ್ಲಿ ಇಕ್ಕೊಂಡಿದ್ಲು, ಹೆಂಗೋ ಜೇಬಲ್ಲಿ ಇಕ್ಕೊಂಡಿದ್ದಾಗ ನೀರು ಹೋಗ್ಬಿಟ್ಟೈತೆ ಅದ್ರೊಳಗೆಲ್ಲ, ಫುಲ್ ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು. ಆಮೇಲೆ ಫೋನ್ಗೆ ಹೊಸ ಡಿಸ್ಪ್ಲೇ ಹಾಕ್ಸೋಣ ಅಂದ್ಬಿಟ್ಟು ಮೊಬೈಲ್ ಅಂಗಡಿಗೆ ತೊಗೊಂಡೋದ್ವಿ. ಅವ್ರು ನೋಡಿದ್ರೆ ಲೇಟ್ ಆಗುತ್ತೆ ಹೆವಿ ಅಂತ ಹೇಳಿದ್ರು. ಡಿಸ್ಪ್ಲೇ ಇಲ್ಲ, ತರಿಸ್ಬೇಕು ಬೇರೆ ಕಡೆಯಿಂದ, ಒಂದು 2 ಅವರ್ ಆಗುತ್ತೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಕ ಏನು ಮಾಡೋಣ ಈಗ, ಕಾದು ನಮಗೆ ಫೋನ್ ಕೂಡ ಬೇಕಾಗಿತ್ತು. ಯಾಕಂದರೆ ದುಡ್ಡೆಲ್ಲ ಫೋನಲ್ಲೇ ಇದ್ದಿದ್ದು, ದೇವಿಕೊಂದು ಫೋನಲ್ಲೇ ಇದ್ದಿದ್ದು. ನನ್ನ ಹತ್ರ ದುಡ್ಡೆಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು ನನ್ನ ಫೋನ್ಪೇಲಿ. ಹಾಗಾಗಿ ಫೋನ್ ಬೇಕೇ ಬೇಕಾಗಿತ್ತು, ರೆಡಿ ಮಾಡಿಸ್ಲೇಬೇಕಾಗಿತ್ತು. ಅದಕ್ಕೆ ಇನ್ನೇನು ಮಾಡೋಣ ಅಂದ್ಬಿಟ್ಟು ಇಲ್ಲೇ ಶೃಂಗೇರಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಇವಾಗ ಇಲ್ಲೇ ಶೃಂಗೇರಿಲೇ ಸ್ಟೇ ಮಾಡಿದ್ದೀವಿ. ಬೆಳಿಗ್ಗೆ ಎದ್ದು ಇವಾಗ ಬೇಗ ಎದ್ದು ಆಗುಂಬೆ ಕ್ಯಾನ್ಸಲ್. ಈಗ ಆಗುಂಬೆಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ನಾಳೆ ಸಾಯಂಕಾಲದಷ್ಟರಲ್ಲಿ ಮನೆಗೆ ಹೋಗಲೇಬೇಕು. ಹಂಗಾಗಿ ಇವಾಗ ನಾಳೆ ಬೆಳಿಗ್ಗೆ ಬೇಗ ಎದ್ದು ಇಲ್ಲಿ ಧರ್ಮಸ್ಥಳ ಡೈರೆಕ್ಟ್ ಇಲ್ಲಿಂದ 107 ಕಿಲೋಮೀಟರ್ ಏನೋ ಐತೆ. ಡೈರೆಕ್ಟ್ ಧರ್ಮಸ್ಥಳ ಹೋಗಿ ದೇವಸ್ಥಾನ ವಿಸಿಟ್ ಮಾಡಿ ಅಲ್ಲಿಂದ ಚಾರ್ಮಡಿ ಮೇಲೆ ಹಾಸಿ ಚಾರ್ಮಡಿನ ನೋಡಿಕೊಂಡು ಮನೆ ಕಡೆ ಹೋಗ್ಬೇಕು. ಇದು ಪ್ಲ್ಯಾನು ನಾಳೆದು ಅಷ್ಟೇ. ಇವಾಗ ಮಲ್ಕೋತೀವಿ. ಡೇ 4 ಜೊತೆ ನಾಳೆ ಸಿಗೋಣ. ಬಾಯ್.